ಬಂದಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು. ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು. ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ. ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು. ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಬಿಡ್ಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು. ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು, ಒಬ್ಬ ಆದರ್ಶ ಸಂತನಾಗಿದ್ದರು. ಅವರ ನುಡಿ ನಮನಕ್ಕೆ ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ. ಅವರಿಗೆ ನುಡಿ ನಮನ ಸಲ್ಲಿಸೋದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಎರಡನೇದಾಗಿ ಬಂದಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು. ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು. ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ. ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು. ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಬಿಡ್ಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು. ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು, ಒಬ್ಬ ಆದರ್ಶ ಸಂತನಾಗಿದ್ದರು. ಅವರ ನುಡಿ ನಮನಕ್ಕೆ ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ. ಅವರಿಗೆ ನುಡಿ ನಮನ ಸಲ್ಲಿಸೋದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಎರಡನೇದಾಗಿ ಬಂದಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು. ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು. ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ. ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು. ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಬಿಡ್ಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು. ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು, ಒಬ್ಬ ಆದರ್ಶ ಸಂತನಾಗಿದ್ದರು. ಅವರ ನುಡಿ ನಮನಕ್ಕೆ ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ. ಅವರಿಗೆ ನುಡಿ ನಮನ ಸಲ್ಲಿಸೋದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಎರಡನೇದಾಗಿ ಬಂದಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು. ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು. ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ. ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು. ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಬಿಡ್ಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು. ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು, ಒಬ್ಬ ಆದರ್ಶ ಸಂತನಾಗಿದ್ದರು. ಅವರ ನುಡಿ ನಮನಕ್ಕೆ ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ. ಅವರಿಗೆ ನುಡಿ ನಮನ ಸಲ್ಲಿಸೋದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಎರಡನೇದಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.